ಬಿಜೆಪಿಯಿಂದ 3 ಶಾಸಕರಿಂದ ಮತದಾನ ಬಾಕಿ ಇದೆ. 3 ಶಾಸಕರು ಬರೋದು ಬಾಕಿ ಇದೆ. ಅದು ಶಿವರಾಮ್ ಹೆಬ್ಬಾರ್ ಅವರು, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು, ಶಶಿಕಲಾ ಜೊಲ್ಲೆ ಅವರು. ಇವರ 3 ಓಟ್ಗಳು ಮಾತ್ರ ಈಗ ಬಾಕಿ ಇದೆ. ಬಿಜೆಪಿಯ 3 ಶಾಸಕರಿಂದ ಮತದಾನ ಬಾಕಿ ಉಳಿದುಕೊಂಡಿರೋದು. ಸೊ ಇನ್ನೆಲ್ಲರೂ ಕೂಡ ಈಗ ಮತದಾನ ಆಗೋಗಿದೆ. ಈ 3ರ ಮತದಾನ ಆಗಬೇಕಾಗಿದೆ. ಸೊ ಶಿವರಾಮ್ ಹೆಬ್ಬಾರ್ ಅವರು, ಯತ್ನಾಳ್ ಅವರು, ಶಶಿಕಲಾ ಜೊಲ್ಲೆ ಅವರು, ಇವರ ಮತದಾನ ಬಾಕಿ ಉಳ್ಕೊಂಡಿರೋದ್ರಿಂದ ಬಹಳ ಕುತೂಹಲ ಬಿಜೆಪಿಯ ವಿಚಾರದಲ್ಲಿ ಏನಿಲ್ಲ. ಕುತೂಹಲ ಇರೋದು ಒಂದೇ, ಅದು ಮೈತ್ರಿ ಕ್ಯಾಂಡಿಡೇಟ್ ರೆಡ್ಡಿ ಅವರು ಏನಾಗುತ್ತೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಈಗ ಕಾಂಗ್ರೆಸ್ ಕೂಡ ಹೇಳ್ತಾ ಇರೋದು ಮೈತ್ರಿಗೆ ಸೋಲಾಗ್ಬಿಡುತ್ತೆ ಅವರು ಗೆಲ್ಲಕ್ಕಾಗದೇ ಇದ್ರೆ ಅಂತ ಹೇಳಿ. ನಂಬರ್ಸ್ಗಳೇ ಇಲ್ಲ ಅಲ್ಲಿ. ನಂಬರ್ಸ್ಗಳೇ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಹೇಗಾಗತ್ತೆ? ಒಂದು ಪ್ರಯತ್ನವಂತೂ ಅವ್ರು ಮಾಡ್ತಾ ಇದ್ದಾರೆ ಕುಪೇಂದ್ರ ರೆಡ್ಡಿ ಅವರು. ಆ ಪ್ರಯತ್ನವನ್ನು ಮಾಡಿದ ಸಕ್ಸಸ್ ಆಗ್ತಾರಾ ಆಗಲ್ವಾ ಅಂತ ನೋಡಬೇಕಾಗಿದೆ. ಕಾಂಗ್ರೆಸ್ ವಿರುದ್ಧವಾಗಿ ಈಗ ಪಕ್ಷೇತರರು ಹೋಗುವಂಥ ಸಾಧ್ಯತೆಗಳು ಕಡಿಮೆ. ಜೊತೆಗೆ ಕಾಂಗ್ರೆಸ್ನಲ್ಲಿ ಅಡ್ಡ ಮತದಾನ ಮಾಡುವಂಥದ್ದು ಕಡಿಮೆ ಅಂತ ಕಾಣಿಸುತ್ತೆ. ಚುನಾವಣೆ ಇನ್ನೇನು ವಿಧಾನಸಭೆಯ ಚುನಾವಣೆ ಹತ್ತಿರ ಇದೆ ಅಂತಂದಿದ್ರೆ ಬೇರೆ ಮಾತು. ಈಗಷ್ಟೇ ಸರ್ಕಾರ ಬಂದು 1 ವರ್ಷ ಆಗಿಲ್ಲ ಇನ್ನು. ಸೊ ಹಾಗಾಗಿ ಇನ್ನೂ 4 ವರ್ಷ ಸಹಿಸ್ಕೊಳ್ಬೇಕಲ್ಲ ಸರ್ಕಾರವನ್ನು. ಹಾಗಾಗಿ ಪಕ್ಷೇತರರಿಗೆ ವಿರೋಧ ಕಟ್ಕೊಳ್ಳುವಂಥ ಪರಿಸ್ಥಿತಿಯಲ್ಲೂ ಅವರಿಲ್ಲ. ಯಾಕೆ ಅಂತಂದರೆ ಕ್ಷೇತ್ರಗಳಿಗೆ ಬೇಕಾಗುವಂಥ ಅನುದಾನಗಳಿರುತ್ತೆ. JDSನ 17 ಶಾಸಕರಿಂದ ಈಗ ಮತದಾನ ಆಗಿದೆ. ಸೊ ಮತ್ತಿಬ್ಬರು ಶಾಸಕರ ಮತದಾನ ಮಾತ್ರ ಬಾಕಿ ಇದೆ. ಸೊ ಗುರುಮಿಟ್ಕಲ್ನ ಶಾಸಕ ಶರಣಗೌಡ ಕಂದಕೂರ್ ಅವರ ಮತ ಬಾಕಿ ಇದೆ. ಇದೇ ತುಂಬ ಹೆಸರು ಓಡಾಡ್ತಾ ಇದ್ದು. ಹನೂರು ಶಾಸಕ MR ಮಂಜುನಾಥ್ ಅವರ ಮತ ಬಾಕಿ ಇದೆ. ಸೊ ಕಂದಕೂರ್ ಅವರದ್ದೇ ಹಲವು ಚರ್ಚೆಗಳಿಗೆ ಎಡೆ ಮಾಡಿಕೊಡ್ತಾ ಇತ್ತು. ಅವ್ರಿಗಿರುವಂಥ ಅಸಮಾಧಾನದಿಂದಾಗಿ ಅವರು JDSಗೆ ಮತ ಹಾಕಲ್ಲ ಅನ್ನುವಂಥ ಚರ್ಚೆ ಬಹಳ ನಡೀತಾ ಇದ್ದಿದ್ದು. ಸೊ ಆದರೆ ಈಗ ಅವರು ಇನ್ನೂ ಬಂದಿಲ್ಲ. ಅವ್ರ 2 ಮತಗಳು ಬಾಕಿ ಇದೆ. ಬಿಜೆಪಿಯ 3 ಶಾಸಕರದ್ದು ಮತದಾನ ಬಾಕಿ ಇದೆ. ಒಂದು ಶಿವರಾಮ್ ಹೆಬ್ಬಾರ್, ಇನ್ನೊಂದು ಕಡೆಗೆ ಯತ್ನಾಳ್ ಅವರು, ಇನ್ನೊಂದು ಕಡೆಗೆ ಶಶಿಕಲಾ ಜೊಲ್ಲೆ ಅವರು, ಈ ಕಡೆಗೆ ಕಂದಕೂರ್ ಅವರ ಬರಬೇಕಾಗಿದೆ. ಇನ್ನೊಂದು ಕಡೆಗೆ ಹನೂರಿನ ಶಾಸಕರು ಕೂಡ ಬರಬೇಕಾಗಿದೆ. ಒಟ್ಟು 5 ಮತದಾನಗಳು ಮೈತ್ರಿಯ ವಿಚಾರದಲ್ಲಿ ಬಾಕಿ ಉಳಿದುಕೊಂಡಿರೋದು.